ಪಟ್ಟಣದ ಪ್ರತಿಷ್ಠೆ ಗೆಲ್ಲೋದ್ಯಾರು? ಸಿಪಿವೈ ವರ್ಸಸ್ ನಿಖಿಲ್, ಯಾರ ಪರ ಎಷ್ಟು ಬಾಜಿ? ಕೋಟಿ ಕೋಟಿ ಬೆಟ್ಟಿಂಗ್, ಸೋಲು ಗೆಲುವಿನ ಲೆಕ್ಕಾಚಾರ, ಬೆಟ್ಟಿಂಗ್ ಭರಾಟೆ. ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದ್ರೆ ಅದು ಚನ್ನಪಟ್ಟಣ ಕ್ಷೇತ್ರ. ಈಗ ಚನ್ನಪಟ್ಟಣ ಪ್ರತಿಷ್ಠೆ ಗೆಲ್ಲೋರು ಯಾರು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿವೈ. ಹಾಗಿದ್ರೆ ಈ ಎರಡು ಅಭ್ಯರ್ಥಿಗಳಲ್ಲಿ ಯಾರು ಈಗ ಚನ್ನಪಟ್ಟಣದ ಗದ್ದುಗೆಯನ್ನ ಗೆದ್ದು ಬೀಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕ್ಷೇತ್ರದಲ್ಲಿ ಜೋರಾಗಿದೆ ಬೆಟ್ಟಿಂಗ್ ಭರಾಟೆ. ಒಂದ್ ರೀತಿಯಾಗಿ ಬೆಟ್ಸ್ ಅನ್ನ ಕಟ್ಕೊಂಡು ಈಗ ಸಾಕಷ್ಟು ಲಕ್ಷ ಲಕ್ಷ ಕೋಟಿ ಕೋಟಿ ಬೆಟ್ಟಿಂಗ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಜನಪ್ರತಿನಿಧಿಗಳಿಂದಲೂ ಕೂಡ ಕೋಟಿ ಕೋಟಿ ಬೆಟ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆಯಾ? ಹಾಗಿದ್ರೆ ಸಿಪಿವೈ ಪರ ಮಂಡ್ಯ ಭಾಗದಲ್ಲಿ ಕಾರ್ಯಕರ್ತರು ಕೂಡ ಬೆಟ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಒಂದಲ್ಲ ಎರಡಲ್ಲ 15 ಕೋಟಿ ಬೆಟ್ಟಿಂಗ್ ಅನ್ನ ಮಾಡಲಾಗಿದೆ. ಬೆಂಬಲಿಗರ ಮೂಲಕ ಬೆಟ್ಟಿಂಗ್ ಕಟ್ಟಿದ್ದಾರಂತೆ. ಹಾಗಿದ್ರೆ ಚನ್ನಪಟ್ಟಣ ಗದ್ದುಗೆ ಯಾರಿಗೆ ಸಿಗುತ್ತೆ? ಮತ್ತೊಂದ್ ಕಡೆ ಈಗ ಚನ್ನಪಟ್ಟಣ ಈಗ ಬಿಜೆಪಿ ಹಾಗೆ ಕಾಂಗ್ರೆಸ್ ಇಬ್ಬರಿಗೂ ಕೂಡ ಪ್ರತಿಷ್ಠೆ ಆಗಿರುವಂತದ್ದು. ಈಗ ಮೇಲ್ನೋಟಕ್ಕೆ ಸಿಪಿವೈ ಅವರು ತಮ್ಮ ಅಸಮಾಧಾನವನ್ನು ಆಲ್ರೆಡಿ ತೋರಿಸ್ಕೊಂಡು ಬಿಟ್ಟಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆಯಂತೆ ಚನ್ನಪಟ್ಟಣ. ನಿಖಿಲ್ಗೂ ಬೆಟ್ಟಿಂಗ್ ಕಟ್ಟಲು ಫೋನ್ ಬಂದಿತ್ತಂತೆ. ಬೆಟ್ಟಿಂಗ್ ಕಟ್ಟಬೇಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಹಾಗಿದ್ರೆ ಯಾರು ಬೆಟ್ಟಿಂಗ್ ಆಡೋದಕ್ಕೆ ಕಾರಣ ಆಗಿದ್ದಾರೆ ಅಥವಾ ಯಾರು ಕಾಲ್ ಮಾಡಿದ್ರು, ಯಾರು ಬೆಟ್ಟಿಂಗ್ ಕಟ್ಟಿ ಹಣ ಕಳ್ಕೋಬೇಡಿ ಅಂತ ಹೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಅಭ್ಯರ್ಥಿ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಹೊಡಿತ ಬೆಟ್ಟಿಂಗ್ ಅಂತಕ್ಕಂಥದ್ದು ಇಟ್ಸ್ ಎ ಗ್ಯಾಂಬ್ಲಿಂಗ್. ಆನ್ಲೈನ್ ಗೇಮಿಂಗ್ ಬಗ್ಗೆ ಬಹಳ ಜನ ಯುವಕರುಗಳು ಇವತ್ತು ಬಲಿ ಆಗ್ತಾ ಇದೀವಿ. ನಿಜ ಹೇಳ್ಬೇಕು ಅನ್ನೋದಾದ್ರೆ ಹಳ್ಳಿಗಳಲ್ಲಿ ನಮ್ಮ ತಾಯಂದ್ರುಗಳು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಯುವಕರು ಆನ್ಲೈನ್ ಗೇಮಿಂಗ್ ಬಲಿಯಾಗಿ. ಇದು ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ಬೇಕು. ಯಾಕೆಂದ್ರೆ ಗ್ಯಾಂಬ್ಲಿಂಗ್ ಅಂತಕ್ಕಂಥದ್ದು ಯಾವತ್ತೂ ಕೂಡ ಇದು ಸಮಾಜಮುಖಿ ಕೆಲಸಗಳಲ್ಲ, ಸಮಾಜನ ಹೊಡಿತಕ್ಕಂಥ ಕೆಲಸಗಳು. ಇಂಥ ಕೃತ್ಯಗಳಿಗೆ ಯಾರು ದಯಮಾಡಿ ಕೈ ಹಾಕ್ಬೇಡಿ, ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ. ಎಲ್ಲ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಆ ಭಗವಂತ ಇದ್ದಾನೆ. ರಾಜ್ಯಾದ್ಯಂತ ಹಲವಾರು ಪ್ರಾರ್ಥನೆಗಳು ಇವತ್ತು NDA ಅಭ್ಯರ್ಥಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.